ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದೊಂದು ಮಾತಾಡಿದ್ರು. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ ಸಿಎಂ ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ರು. ಅವ್ರದ್ದು ಕುರ್ಚಿ ಅಲಗಾಡ್ತಿದ್ದೋ ಇನ್ನೊಬ್ರದ್ದು ಅಲಗಾಡ್ತಿದ್ದೋ ಯಾವುದನ್ನ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತದೆ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂವಾಗಿ. ಅವ್ರ ಹೆಸರು ಮೇಲೇ 200 ಜನ ಎಂಪಿಗಳು ಗೆಲ್ತಾರೆ. ಆಯಮ್ಮನೇ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ತಂಟ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋವಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ.